ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಫಾಕ್ಸ್ಟೇಲ್ ಅವರ ಸ್ಕಿನ್ ರೇಡಿಯಂಟ್ ಮಾಸ್ಕ್ ಬಗ್ಗೆ ರಿವ್ಯೂನ ನೀಡ್ತಿದ್ದೀನಿ. ಈ ಪರ್ಪಲ್ ಮಾಸ್ಕ್ ಇತ್ತೀಚಿನ ದಿನಗಳಲ್ಲಿ ತುಂಬ ವೈರಲ್ ಆಗಿತ್ತು. ಎಲ್ಲರೂ ಕೂಡ ಈ ಮಾಸ್ಕ್ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಿದ್ರು. ಅದಕ್ಕೇ ನಾನು ಈ ಮಾಸ್ಕ್ನ ಟ್ರೈ ಮಾಡಬೇಕು ಅಂತ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಬನ್ನಿ ನೋಡೋಣ ಯಾವ ರೀತಿಯಾಗಿ ಈ ಮಾಸ್ಕು ನಮ್ಮ ಸ್ಕಿನ್ನಲ್ಲಿರುವ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಅದು ನಮ್ಮ ಟ್ಯಾನ್ ರಿಮೂವಲ್ಲಿಗೆ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ನಿಮಗೆ ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಿದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಬನ್ನಿ ಮೊದಲಿಗೆ ಈ ಮಾಸ್ಕನ್ನ ಅನ್ಬಾಕ್ಸ್ ಮಾಡೋಣ. ಇದರಲ್ಲಿ ಒಂದು ಸ್ಟಿಕ್ ಥರ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ಮಾಸ್ಕ್ನ ನಮ್ಮ ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಇದು ಪರ್ಪಲ್ ಕಲರಲ್ಲಿದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಈ ಬಾಕ್ಸ್ ಅನ್ಪ್ಯಾಕ್ ಮಾಡಿದಾಗ ಈ ಮಾಸ್ಕ್ ಓಪನ್ ಮಾಡಿದ ತಕ್ಷಣ ಒಂದು ಫ್ರೆಶ್ ಮಿಂಟಿ ಫ್ರ್ಯಾಗ್ನೆನ್ಸ್ ಬರ್ತಿತ್ತು. ತುಂಬ ರಿಫ್ರೆಶಿಂಗ್ ಅನ್ನಿಸ್ತಿತ್ತು ಈ ಮಾಸ್ಕ್. ಇದರಲ್ಲಿ ಮೆಂಥಾಲ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಫ್ರ್ಯಾಗ್ನೆನ್ಸ್ ತುಂಬ ರಿಫ್ರೆಶಿಂಗ್ ಆಗಿ ಇದೆ. ಬನ್ನಿ ಇದನ್ನು ಯಾವ ರೀತಿ ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನೀವು ನಿಮ್ಮ ಫೇಸಿಗೆ ಈ ಮಾಸ್ಕ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಫೇಸನ್ನ ಯಾವುದಾದ್ರೂ ಕ್ಲೆನ್ಸರ್ನ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಯಾವುದೇ ಸ್ಕಿನ್ ಕೇರ್ ಮಾಡಬೇಕಾದ್ರೆ ನಮ್ಮ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಆಗಿರಬೇಕು. ಬನ್ನಿ ಈ ಮಾಸ್ಕ್ನ ಅಪ್ಲೈ ಮಾಡಿ ನೋಡೋಣ ಇದು ಯಾವ ರೀತಿ ಚೇಂಜಸ್ನ ಕೊಡುತ್ತೆ ಅಂತ. ನಾನು ಮುಂಚೆನೇ ಹೇಳ್ದಂಗೆ ಇದರಲ್ಲಿ ಮಿಂಟಿ ಫ್ರ್ಯಾಗ್ನೆನ್ಸ್ ಇರೋದ್ರಿಂದ ನಾನು ಫೇಸಿಗೆ ಅಪ್ಲೈ ಮಾಡಿದ ತಕ್ಷಣ ನನಗೆ ಆ ರಿಫ್ರೆಶಿಂಗ್ ಫೀಲ್ ಸಿಗ್ತಿತ್ತು. ತುಂಬ ಫ್ರೆಶ್ ಅನ್ನಿಸ್ತಿತ್ತು. ಯಾವುದೇ ಟ್ಯಾನ್ ರಿಮೂವಿಂಗ್ ಪ್ರಾಡಕ್ಟ್ ಆದ್ರೂ ಅದರಲ್ಲಿ 2 ಪ್ರಾಪರ್ಟೀಸ್ ಇರಬೇಕು. ಒಂದು ಡಿಟ್ಯಾನ್ ಪ್ರಾಪರ್ಟೀಸ್, ಆಮೇಲೆ ಆ್ಯಂಟಿ ಪಿಗ್ಮೆಂಟೇಷನ್ ಪ್ರಾಪರ್ಟೀಸ್. ಈ 2 ಪ್ರಾಪರ್ಟೀಸ್ ಈ ಸ್ಕಿನ್ ರೇಡಿಯಂಟ್ ಮಾಸ್ಕಲ್ಲಿ ಇದೆ. ಸೊ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಮೇನ್ಲಿ ಡಿಟ್ಯಾನಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನೋಡೋಣ. ಮೊದಲಿಗೆ ಈ ಸ್ಕಿನ್ ರೇಡಿಯಂಟ್ ಮಾಸ್ಕಲ್ಲಿ ಟೈಟಾನಿಯಂ ಡೈಆಕ್ಸೈಡ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ. ಈ ಇಂಗ್ರೀಡಿಯೆಂಟ್ ಯೂಶಲಿ ನಮ್ಮ ಸನ್ಸ್ಕ್ರೀನಲ್ಲೂ ಕೂಡ ಇರುತ್ತೆ. ಇದು ಸನ್ನಿಂದ ಬರುವಂಥ UV ರೇಸಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಪರ್ಪಲ್ ಮಾಸ್ಕಲ್ಲಿ ಟೈಟಾನಿಯಂ ಡೈಆಕ್ಸೈಡ್ ಕೂಡ ಒಂದು ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಬ್ರೈಟಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಫಿಸಿಕಲ್ ಫಿಲ್ಟರ್, ನಮ್ಮ ಫೇಸಿಗೆ ಒಂದು ಫಿಸಿಕಲ್ ಫಿಲ್ಟರ್ ಅಂತಲೇ ನೀವು ಹೇಳ್ಬೋದು. ಈ ಫೇಸನ್ನು ಅಪ್ಲೈ ಮಾಡಿ ನಾವು ವಾಶ್ ಮಾಡಿದ ನಂತರ ನಮ್ಮ ಫೇಸ್ ಬ್ರೈಟಾಗಿ ಕಾಣೋದಕ್ಕೆ ಈ ಟೈಟಾನಿಯಂ ಡೈಆಕ್ಸೈಡ್ ಹೆಲ್ಪ್ ಮಾಡುತ್ತೆ. ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡಿದ ನಂತರ ನಮ್ಮ ಸ್ಕಿನ್ ಕ್ಲಿಯರ್ ಆಗಿ ಕಾಣುತ್ತೆ. ಇದಕ್ಕೆ ಏನು ಕಾರಣ ಅಂದರೆ ಈ ಪರ್ಪಲ್ ಮಾಸ್ಕಲ್ಲಿ ಇರುವಂತಹ ಕ್ಲೇ. ಇದರಲ್ಲಿ ಇರುವಂತಹ ಕ್ಲೇ ನಮ್ಮ ಸ್ಕಿನ್ನಲ್ಲಿ ಇರುವ ಎಕ್ಸಸ್ ಆಯಿಲ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ ಸರ್ಫೇಸ್ ಮೇಲೆ ಇರುವಂತಹ ಡೆಡ್ ಸೆಲ್ಸ್ ಕೂಡ ರಿಮೂವ್ ಆಗುತ್ತೆ. ನಂತರ ಈ ಪರ್ಪಲ್ ಮಾಸ್ಕಲ್ಲಿ ಎಕ್ಸ್ಫೋಲಿಯೇಟಿಂಗ್ ಇಂಗ್ರೀಡಿಯೆಂಟ್ ಆಗಿ ಲ್ಯಾಕ್ಟಿಕ್ ಆ್ಯಸಿಡ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಒಂದು ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಫಾರ್ ಗೆಟ್ಟಿಂಗ್ ರಿಡ್ ಆಫ್ ಅನ್ವಾಂಟೆಡ್ ಡೆಡ್ ಸ್ಕಿನ್ ಸೆಲ್ಸ್. ನಮ್ಮ ಸ್ಕಿನ್ ಮೇಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಲ್ಯಾಕ್ಟಿಕ್ ಆ್ಯಸಿಡ್ ಒಂದು ತುಂಬ ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಒಂದ್ಸಲಿ ಈ ಡೆಡ್ ಸ್ಕಿನ್ ಸೆಲ್ಸ್ ನಮ್ಮ ಮುಖದ ಮೇಲೆ ಕಮ್ಮಿ ಆದರೆ ಯಾವುದೇ ರೀತಿಯಾದ ಪಿಗ್ಮೆಂಟೇಷನ್ ಇಲ್ಲ ಡಾರ್ಕ್ ಸ್ಪಾಟ್ಸ್ ಈ ಥರ ಯಾವುದೇ ಪ್ರಾಬ್ಲಮ್ ಇದ್ರೂ ಅದು ಹೋಗ್ಬಿಡುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಅಂದರೆ ನಿಯಾಸಿನಮೈಡ್, ವಿಟಮಿನ್ C, ಆಲ್ಫಾ ಆರ್ಬುಟಿನ್ ಈ ಥರ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ. ಇದು ಎಲ್ಲ ನಮ್ಮ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡೋದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದರಲ್ಲಿರುವಂತಹ ಮಿಂಟಿ ಫೀಲಿಂಗ್ ಕೂಡ ನಾವು ಮಾಸ್ಕ್ ಅಪ್ಲೈ ಮಾಡಿದ ನಂತರ ನಮ್ಮ ಮುಖದ ಮೇಲೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಅದರಿಂದ ನಮಗೆ ಆ್ಯಕ್ಚುಲಿ ಫೀಲ್ ಆಗುತ್ತೆ ಈ ಪ್ರಾಡಕ್ಟ್ ನಮ್ಮ ಸ್ಕಿನ್ನಿಗೆ ಏನೋ ಮಾಡ್ತಾ ಇದೆ, ಸಮಥಿಂಗ್ ಇಸ್ ಹೀಲಿಂಗ್ ಅನ್ನೋ ಥರ ಒಂದು ಸೆನ್ಸೇಷನ್ ನಮ್ಮ ಮುಖದ ಮೇಲೆ ಬರುತ್ತೆ. ನಾನು ಈ ಮಾಸ್ಕ್ ಅಪ್ಲೈ ಮಾಡಿಕೊಂಡ ನಂತರ ನನ್ನ ಮುಖದಲ್ಲಿ ಏನೋ ಚೇಂಜಸ್ ಆಗ್ತಾಯಿದೆ ಅನ್ನೋ ಒಂದು ಫೀಲ್ ಆಗ್ತಿತ್ತು ನನಗೆ. ಸೊ ನೀವೂ ಕೂಡ ಈ ಮಾಸ್ಕ್ನ ಟ್ರೈ ಮಾಡಿ, ತುಂಬ ಎಫೆಕ್ಟಿವ್ ಆಗಿ ಇದೆ. ನಾವು ಇದನ್ನು ಒಂದು ತಿಕ್ ಪೇಸ್ಟಾಗಿ ಅಪ್ಲೈ ಮಾಡಬೇಕು. ಆ್ಯಂಡ್ ಅವರು ಹೌ ಟು ಯೂಸ್ ಅನ್ನೋ ಒಂದು ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು
2 to 3 ಟೈಮ್ಸ್ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದಂತ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ಯಾವುದೇ ಪ್ರಾಡಕ್ಟ್ ಆದ್ರೂ ನಾವು ವೀಕ್ಲಿ 2 to 3 ಟೈಮ್ಸ್ ಯೂಸ್ ಮಾಡಿದ್ರೆ ಅದು ಒಳ್ಳೆಯದಲ್ಲ. ಸೊ ನೀವು ವೀಕ್ಲಿ ಒನ್ಸ್ ಈ ಮಾಸ್ಕನ್ನ ಟ್ರೈ ಮಾಡ್ಬೋದು. ಥಿಕ್ ಪೇಸ್ಟನ್ನ ನಾವು ನಮ್ಮ ಫೇಸ್ ಕಂಪ್ಲೀಟಾಗಿ ಅಪ್ಲೈ ಮಾಡಿ 10 ಮಿನಿಟ್ಸ್ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ಫೇಸ್ ವಾಶ್ ಮಾಡಿಕೊಂಡ್ರೆ ಈ ಪ್ರಾಡಕ್ಟಿನ ಬೆನಿಫಿಟ್ ನಮಗೆ ಕಂಪ್ಲೀಟಾಗಿ ಸಿಗುತ್ತೆ. ನೀವು ನಿಮ್ಮ ನೆಕ್ ಏರಿಯಾಗೂ ಕೂಡ ಅಪ್ಲೈ ಮಾಡ್ಕೋಬೋದು. ನಾನು ನನ್ನ ಫೇಸಿಗೆ ಕಂಪ್ಲೀಟ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು 10 ಮಿನಿಟ್ಸ್ ಡ್ರೈ ಆಗೋಕ್ಕೆ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳೋಣ. ನೀವು ಈ ಪ್ರಾಡಕ್ಟ್ನ ನಿಮ್ಮ ಫೇಸಿಗೆ ಡೈರೆಕ್ಟ್ ಅಪ್ಲೈ ಮಾಡೋಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಥರ ಮಾಡ್ಕೋಬೋದು. ಯಾವ ಥರ ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕಂದ್ರೆ, ಸ್ವಲ್ಪ ಪ್ರಾಡಕ್ಟ್ನ ತೊಗೊಂಡು ಅದನ್ನು ನಿಮ್ಮ ಕೈಗೆ ಸ್ವಲ್ಪ ಹಚ್ಕೊಂಡು ನಂತರ 15 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯಾದ ಇರಿಟೇಷನ್ ಆಗಲಿ, ರ್ಯಾಷಸ್ ಆಗಲಿ ಏನೂ ಆಗಲಿಲ್ಲ ಅಂದರೆ ನಂತರ ನೀವು ನಿಮ್ಮ ಫೇಸಿಗೆ ಟ್ರೈ ಮಾಡ್ಬೋದು. ನಾನು ಆಲ್ರೆಡಿ ಪ್ಯಾಚ್ ಟೆಸ್ಟ್ ಮಾಡಿರೋದ್ರಿಂದ ನಾನು ಡೈರೆಕ್ಟಾಗಿ ಫೇಸಿಗೆ ಅಪ್ಲೈ ಮಾಡಿದೆ. ನನ್ನ ಫೇಸ್ ಡ್ರೈ ಸ್ಕಿನ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಏರಿಯಾಸ್ ಆಫ್ ಮೈ ಸ್ಕಿನ್ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು. ಸೊ ನೀವು ಪ್ಯಾಚ್ ಟೆಸ್ಟ್ ಮಾಡಿದ ನಂತರನೇ ಟ್ರೈ ಮಾಡಿ. 10 ಮಿನಿಟ್ಸ್ ಆದ ನಂತರ ನೀವು ನೋಡ್ಬೋದು ಮಾಸ್ಕ್ ಕಂಪ್ಲೀಟಾಗಿ ಡ್ರೈ ಆಗಿದೆ. ಇವಾಗ ನಾವು ನಾರ್ಮಲ್ ವಾಟರ್ನ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ನಾವು ನಾರ್ಮಲ್ ವಾಟರ್ನ ಯೂಸ್ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಫೇಸ್ ವಾಶ್ನ ಮಾಡೋಣ. ಇದರಿಂದ ಫೇಸಿಗೆ ಮಸಾಜ್ ಸಿಕ್ದಂಗೂ ಅನಿಸುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಫೇಸ್ ವಾಶ್ ಬಂದಿದ್ದೀನಿ. ನೀವು ನೋಡ್ಬೋದು ನನ್ನ ಫೇಸಲ್ಲಿ ಆಗಿರುವಂತಹ ಗ್ಲೋ. ಆಗ ನೆಕ್ಸ್ಟ್ ಸ್ಟೆಪ್ ಆಗಿ ನಾನು ಫಾಕ್ಸ್ಟೇಲ್ ಅವರ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಸ್ಕಿನ್ ರುಟೀನ್ ಮಾಡ್ಕೊಂಡ ನಂತರ ಫೇಸ್ ವಾಶ್ ಮಾಡಿಕೊಂಡು ಯಾವುದಾದರೂ ನಾವು ರೆಗ್ಯುಲರಾಗಿ ಫಾಲೋ ಮಾಡೋ ಸ್ಕಿನ್ ಕೇರ್ನ ಮಾಡ್ಕೋಬೇಕು. ನಾನಿಲ್ಲಿ ಟೋನರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೋನರ್ನ ಅಪ್ಲೈ ಮಾಡಿಕೊಂಡು 2 to 3 ಮಿನಿಟ್ಸ್ ಅದನ್ನು ಡ್ರೈ ಆಗಾಕ್ಬಿಟ್ಟು ಟೋನರ್ನ ರಬ್ ಮಾಡಬೇಡಿ, ನೀಟಾಗಿ ಟ್ಯಾಪ್ ಮಾಡಿ. ನಾನು ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಟೋನರ್ ಯಾಕೆ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಟೋನರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮ ಸ್ಕಿನ್ ಟೈಪಿಗೆ ಅಂತ. ನೀವು ಆ ವಿಡಿಯೋನ ಹೋಗಿ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ನ ಅಟ್ಯಾಚ್ ಮಾಡ್ತೀನಿ. ನೆಕ್ಸ್ಟು ನಾನು ಫಾಕ್ಸ್ಟೇಲ್ ಅವರ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಟೆಕ್ಸ್ಚರ್ ತುಂಬ ಲೈಟ್ ವೇಟ್ ಇದೆ. ನಿಮ್ಮದೇನಾದ್ರು ಆಯಿಲಿ ಸ್ಕಿನ್ ಇದ್ದರೆ ಇದು ಬೆಸ್ಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಸೊ ನೀವು ಈ ಮಾಯ್ಶ್ಚರೈಸರ್ನ ಟ್ರೈ ಮಾಡಿ. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋ, ಹೈಡ್ರೇಷನ್ ಎಲ್ಲ ಲಾಕ್ ಆಗುತ್ತೆ. ಯಾವುದೇ ಸ್ಕಿನ್ ರುಟೀನ್ ಆದಮೇಲೂ ನಾವು ಮಾಯ್ಶ್ಚರೈಸರ್ನ ಯೂಸ್ ಮಾಡೋದು ಇಂಪಾರ್ಟೆಂಟ್. ನೆಕ್ಸ್ಟ್ ನಾನು ಫಾಕ್ಸ್ಟೇಲ್ ಅವರ SPF 50 ಇರುವಂತಹ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಈ ಸ್ಕಿನ್ ಕೇರ್ ರುಟೀನ್ನ ಬೆಳಗ್ಗೆ ಮಾಡಿರೋದ್ರಿಂದ ನಾನು ಇಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇನ್ ಕೇಸ್ ನಾನೆಲ್ಲೂ ಆಚೆ ಹೋಗಲ್ಲ, ನಾನು ಮನೇಲೇ ಇರ್ತೀನಿ ಸ್ಕಿನ್ ಕೇರ್ ರುಟೀನ್ ಮಾಡಿದ್ಮೇಲೆ ಅಂದಮೇಲೆ ನೀವು ಸನ್ಸ್ಕ್ರೀನ್ನ ಅವಾಯ್ಡ್ ಮಾಡ್ಬೋದು. ಬಟ್ ಇಟ್ ಈಸ್ ಆಪ್ಷನಲ್, ನಿಮ್ಮ ಇಷ್ಟ. ನಾನು ಮನೇಲಿದ್ದೂ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಅಂದರೆ ನೀವು ಯೂಸ್ ಮಾಡ್ಬೋದು. ಬಟ್ ನಾನು ಇದು ಬೆಳಗ್ಗೆ ಈ ಸ್ಕಿನ್ ಕೇರ್ ಮಾಡಿರೋದ್ರಿಂದ ನಾನು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ನೆಕ್ಕಿಗೂ ಕೂಡ ಅಪ್ಲೈ ಮಾಡೋದನ್ನ ಮರಿಬೇಡಿ. ನೀವು ಈ ಸ್ಕಿನ್ ಕೇರ್ ರುಟೀನ್ನ ಫಾಲೋ ಮಾಡಿ ನನಗೆ ಕಮೆಂಟ್ಸಲ್ಲಿ ರಿಸಲ್ಟ್ ಬಗ್ಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.